ಬಿವೈವಿ ಯತ್ನಾಳ್ ಬಣಕ್ಕೆ ನೋಟಿಸ್, ಹೋರಾಟಕ್ಕೆ ಬಣ ಕಿತ್ತಾಟ ಅಡ್ಡಿನ, ನಾಯಕರು ಸೈಲೆಂಟ್ ಆಗಿದ್ಯಾಕೆ, ಕವಲು ದಾರಿಯಲ್ಲಿ ಕಮಲ. ಹನಿ ಟ್ರ್ಯಾಪ್ ವಿಚಾರ, ಗುತ್ತಿಗೆಯಲ್ಲಿ ಮೀಸಲಾತಿಯ ವಿಚಾರ, ಸಂವಿಧಾನ ಬದಲಾವಣೆ ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಂತಹ ವಿಚಾರ, ಇವೆಲ್ಲವೂ ಕೂಡ ಸರ್ಕಾರದ ವಿರುದ್ಧ ಬಿಜೆಪಿಗೆ ಇರುವಂತಹ ಅಸ್ತ್ರಗಳು, ಹೋರಾಟ ಮಾಡೋದಿಕ್ಕೆ, ಸರ್ಕಾರವನ್ನ ಹಣಿಯೋದಿಕ್ಕೆ. ಆದರೆ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳಿದೆ. ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತಹ ಬಿಜೆಪಿ ಸುಮ್ಮನೆ ಕುಂತಿದೆ, ಸೈಲೆಂಟ್ ಆಗಿದೆ. ಬಿಜೆಪಿಯಿಂದ ಬರೀ ಆರೋಪ ಮಾತ್ರ ಹೊರತು ಯಾವುದೇ ರೀತಿಯ ಹೋರಾಟ ಇಲ್ಲ. ಈ ವಿಚಾರದಲ್ಲಿ ಒಂದು ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾರೆ ಹೊರತುಪಡಿಸಿದ್ರೆ ಪಕ್ಷದ ನಾಯಕರು ಮಾತ್ರ ಈ ಎಲ್ಲಾ ವಿಚಾರಗಳಲ್ಲೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಪಕ್ಷದಲ್ಲಿನ ಭಿನ್ನ ರಾಜಕೀಯದಿಂದ ಈ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ಅಥವಾ ಜನರೆಡೆಗೆ ತಲುಪಿಸುವಂತಹ ನಿಟ್ಟಿನಲ್ಲಿ, ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸುವಂತಹ ನಿಟ್ಟಿನಲ್ಲಿ, ಸಮಗ್ರವಾದ ಹೋರಾಟವನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಹಿನ್ನಡೆ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ಕಾರಣ ಬಿಜೆಪಿಯವರು ಮಾಡ್ತಾ ಇರುವಂತಹ ಹೋರಾಟಗಳನ್ನ ನೋಡ್ತಾ ಇದ್ರೆ ಕೇವಲ ಆರೋಪಗಳಿಗೆ, ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಆದರೆ ಈ ಹೋರಾಟಗಳು ಒಂದು ಸರಿಯಾದಂತಹ ದಾರಿಯನ್ನ ಹಿಡಿತಾ ಇಲ್ಲ. ಒಳ ಜಗಳದಲ್ಲೇ ಮುಳುಗಿ ಹೋಗ್ತಾ ಇದೆಯಾ ಬಿಜೆಪಿ? ಯತ್ನಾಳ್ ಆಗಿರ್ಬೋದು, ಬಿವೈ ವಿಜಯೇಂದ್ರ ಬಣಕ್ಕೆ ಶಿಸ್ತು ಸಮಿತಿ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ನೋಟಿಸ್ ಬೆನ್ನಲ್ಲೇ ದೆಹಲಿಗೆ ನಿನ್ನೆನೆ ವಿಜಯೇಂದ್ರ ಅವರು ದೌಡಾಯಿಸಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ರೀತಿಯಾಗಿ ಮೂರು ಬಣಗಳು ಕೂಡ ಇದ್ದಿದ್ದನ್ನು ನಾವು ಗಮನಿಸಬಹುದು. ಕೊಡುವಂತಹ ಹೇಳಿಕೆಗಳು, ಅವ್ರು ಮಾಡ್ತಾ ಇದ್ದಂತಹ ಸಭೆಗಳು, ಇವೆಲ್ಲವೂ ಕೂಡ ಪಕ್ಷದ ಆಂತರಿಕ ಕಲಹಕ್ಕೆ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ ಯಾವ ವಿಚಾರದಲ್ಲಿ ಹೋರಾಟವನ್ನ ಮಾಡಬೇಕಿತ್ತು ಅದಕ್ಕೆ ಯಾವ ರೀತಿಯ ಹೋರಾಟದ ರೂಪುರೇಷೆಯೂ ಆಗ್ತಾ ಇಲ್ಲ. ಹಾಗೆಯೇ ನೋಟಿಸ್ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ರೇಣುಕಾಚಾರ್ಯ ಮಾತನಾಡಿದ್ದಾರೆ. ಬಿಎಸ್ವೈ ಪರ ಇರೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ. ನೋಟಿಸು ತಲುಪಿದೆ. ಓಂ ಪಟಕ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ನೋಟಿಸ್ ಬಂದದಕ್ಕೆ ನನಗೆ ನೋವಾಗಿಲ್ಲ, ದುಃಖನೂ ಆಗಿಲ್ಲ, ಅತ್ಯಂತ ಸಂತೋಷ ಆಗಿದೆ. ಏನು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತೇನೆ. 100% ಉತ್ತರ ಕೊಡ್ತೀನಿ. ನನ್ನಂತವರಿಗೆ ನೋಟಿಸ್ ಕೊಡ್ತಾರಲ್ಲ, ಯಾಕೆ 2019ರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ್ಲ, ಮೂರು ಬಾರಿ ನೋಟಿಸ್ ಕೊಟ್ಟರು, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಬಹಳಷ್ಟು ಜನ ಇನ್ನು ಯಾರು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ, ಬಿಜೆಪಿ ವಿರುದ್ಧ ಮಾತಾಡಿದಾಗ ಮಾತ್ರ, ಯಡಿಯೂರಪ್ಪನವ್ರ ವಿರುದ್ಧ, ರಾಜ್ಯದ ಅಧ್ಯಕ್ಷರ ವಿರುದ್ಧ ಮಾತಾಡಿದಾಗ ಮಾತ್ರ ನಾನು ಮಾತಾಡಿದ್ದೀನಿ. ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಎಸ್.ಟಿ. ಸೋಮಶೇಖರ್ ತೀವ್ರವಾಗಿ ಗರಂ ಆಗಿದ್ದಾರೆ ಈ ವಿಚಾರದಲ್ಲಿ. ಈಗ ಆ ಪಕ್ಷಕ್ಕೆ ಯಾರು ಡ್ಯಾಮೇಜ್ ಮಾಡಿದ್ರಲ್ಲ, ಆ ಡ್ಯಾಮೇಜ್ ಮಾಡಿದವರಿಗೆ ಇವರು ನೋಟಿಸ್ ಕೊಡಲ್ಲ. ಇಲ್ಲಿ ಬಲಾಢ್ಯರಿಗೆ ಒಂದು ನ್ಯಾಯ, ನನಗೊಂದು ನ್ಯಾಯ ಅನ್ನುವಂಥ ರೀತಿಯಾಗಿ ಆಗಿದೆ. ಇಲ್ಲಿ ಒಕ್ಕಲಿಗ ಹೆಣ್ಮಕ್ಕಳನ್ನ ಮಂಚಕ್ಕೆ ಕರೆದವರಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ. HIV ಇಂಜೆಕ್ಷನ್ ಚುಚ್ಚೋರಿಗೆ ನೋಟಿಸ್ ಕೊಟ್ಟಿಲ್ಲ. ಮುನಿರತ್ನಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಶಾಸಕರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು. ಕಾಂಗ್ರೆಸ್ನವರ ಜೊತೆ ಓಡಾಡ್ತಿರೋದಕ್ಕೂ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಈಗಾಗಲೇ ಅವರು ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ, ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಇದೆ. ಒಂದೇ ಒಂದು ಕಾಂಗ್ರೆಸ್ ಕಚೇರಿಗೆ ಯಾವ ತರ ಭೇಟಿ ಮಾಡಿದ್ರೆ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ಬೋದಾಯ್ತು. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂತ ಅವರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷದ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದ್ದಾರೆ, ಅದು ಕೊಡೋದಿಲ್ಲ. 28 ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತ ಹೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ, ಅವರಿಗೆ ನೋಟಿಸ್ ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ತಾರೆ ಅಂತಹದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ. ಅಂದ್ರೆ ಬಲಾಢ್ಯರಿಗೆ ಒಂದು, ಸಣ್ಣವರಿಗೆ ಒಂದು,
ತಾರತಮ್ಯವನ್ನ ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಅವರು ಅದೇ ತರ ತಾರತಮ್ಯ ಅಂತ ಕೊಟ್ರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ. ಲೀಗಲ್ ಆಗಿ ಏನು ಫೈಟ್ ಮಾಡಬೇಕು ಮಾಡ್ತೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತೂ ಇಂತೂ ಹೈಕಮಾಂಡ್ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದು ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಆಗಿದೆ. ಆದರೆ ಈ ವಿಚಾರದಲ್ಲಿ ಸಾಕಷ್ಟು ಈಗ ಮತ್ತೆ ನೋಟಿಸ್ನ ವಿಚಾರದಲ್ಲೇ ಒಂದಷ್ಟು ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಬೆಳವಣಿಗೆ ಯಾವೆಲ್ಲ ಸ್ವರೂಪಗಳನ್ನು ಪಡೆದುಕೊಳ್ಳಬಹುದು? ದೆಹಲಿಗೆ ಹೋಗಿದ್ದಾರೆ ವಿಜೇಂದ್ರ ಅವರು, ಅಲ್ಲಿ ಈಗ ಯಾರನ್ನ ಭೇಟಿ ಮಾಡ್ತಾರೆ, ಜೊತೆಗೆ ಏನೇನು ಆಗಬಹುದು ಇಲ್ಲಿ? ನವಿತಾ, ರಾಜ್ಯ ಬಿಜೆಪಿಯಲ್ಲಿ ನಡೀತಿರುವಂತಹ ಆಂತರಿಕ ಸಂಘರ್ಷಕ್ಕೆ ಎಲ್ಲ ಒಂದ್ ಕಡೆ ತೆರೆ ಎಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ಶಿಸ್ತು ನೋಟಿಸ್ ಸಂಬಂಧಪಟ್ಟಂತೆ ಮೊರೆ ಹೋಗಿರುವಂತದ್ದು. ಆದ್ರೀಗ ಅದೇ ಒಂದು ಶಿಸ್ತು ಸಮಿತಿಯ ಜಾರಿ ಏನಿದೆ, ಅದು ನೋಟಿಸ್ ಏನಿದೆ, ಇದು ಅಗ್ಗಜಾಗಟಕ್ಕೆ ಕಾರಣವಾಗಿರುವಂತದ್ದು. ನಮಗೆ ಕೊಟ್ಟಿದ್ದಾರೆ, ನಾವೇನು ತಪ್ಪು ಮಾಡಿದೀವಿ, ಬೇರೆಯವರು ಅಷ್ಟು ಮಾತಾಡ್ತಾ ಇದ್ರು, ಈಗಾಗಲೇ ಅವ್ರಿಗೆ ನೋಟಿಸ್ ಗಳನ್ನು ಕೊಟ್ಟು ಉಚ್ಚಾಟನೆ ಮಾಡಬಹುದಾಗಿತ್ತಲ್ಲ ಒಂದು ಪ್ರಶ್ನೆಯನ್ನ ಎಚ್ ಡಿ ಸೋಮಶೇಖರ್ ಮತ್ತೆ ಎಂ ಪಿ ರೇಣುಕಾಚಾರ್ಯ ಅವರು ಮಾಡಿರುವಂತದ್ದು. ಎಂ ಪಿ ರೇಣುಕಾಚಾರ್ಯ ಅವರು ಕಳೆದ ಹಲವು ದಿನಗಳಿಂದಲೂ ಕೂಡ ರೇಣುಕಾಚಾರ್ಯ ಏನು ಎತ್ತಳ ಟೀಮ್ಗೇನಿದೆ ಅವ್ರಿಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ಸಭೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಕಾರ್ಯತಂತ್ರಗಳ ಮುಖಾಂತರವಾಗಿ ಅವ್ರಿಗೆ ಕೌಂಟರ್ ನ ಕೊಡ್ತಾ ಇದ್ದಾರೆ. ಅದು ಎಲ್ಲ ಒಂದ್ ಕಡೆ ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಕೂಡ ಅವರಿಗೆ ಕೌಂಟರ್ ಅಟ್ಯಾಕ್ ಆಗಿ ಬೇರೆ ಬೇರೆ ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇತ್ತು. ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿತ್ತು, ಈಗಾಗಲೇ ಉತ್ತರವನ್ನು ಕೂಡ ಯತ್ನಾಳ್ ಅವರು ಕೊಟ್ಟಿದ್ದಾರೆ. ಇದು ಮುಂದುವರೆದ ಭಾಗವಾಗಿ ಅವರ ಪರ ಆಗಿರಬಹುದು ಮತ್ತೆ ವಿರುದ್ಧವಾಗಿ ಯಾರೆಲ್ಲ ಮಾತಾಡ್ತಾ ಇದ್ರು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಇಲ್ಲ ಒಂದ್ ಕಡೆ ಅವ್ರ ಮುಂದೆ ಯಾರು ಕೂಡ ಮಾತಾಡಬಾರದು ಅನ್ನೋ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಆದರೆ ಈ ಹೈಕಮಾಂಡ್ ನಾಯಕರ ಈ ಒಂದು ನಡೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ನೋಟಿಸ್ ಕೊಟ್ಟ ಕೂಡಲೇ ಒಂದ್ ಕಡೆ ಏನು ಸೋಮಶೇಖರ್ ಅವರು ಕೂಡ ಇದನ್ನ ಕಾನೂನಾತ್ಮಕವಾಗಿ ಎದುರಿಸ್ತೇನೆ ಅನ್ನೋ ಸವಾಲನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಎಂ ಪಿ ರೇಣುಕಾಚಾರ್ಯ ಅವರು ಕೂಡ ನಾನೇನು ಸುಮ್ಮನೆ ಇರಲ್ಲ, ಸಭೆಗಳನ್ನ ಮಾಡ್ತೇವೆ, ಯಡಿಯೂರಪ್ಪನವರ ವಿರುದ್ಧವಾಗಿ ಯಾರು ಕೂಡ ಮಾತಾಡೋದು ಸುಮ್ಮನೆ ಇರಲ್ಲ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಸಡ್ಡನ್ನ ಹೊಡೆದಿರುವಂತದ್ದು. ಇದ್ರ ಜೊತೆಗೆ ಬಿ ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಮೊನ್ನೆ ತಾನೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಬೊಮ್ಮಾಯಿ ಅವರು ಭೇಟಿ ಮಾಡಿದ್ರು. ಬೊಮ್ಮಾಯಿ ಕೂಡ ಬಿಜೆಪಿ ರಾಜಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ವಿ ಸೋಮಣ್ಣ ಆಗಿರಬಹುದು ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು, ಇವರೆಲ್ಲರೂ ಕೂಡ ಬಿಜೆಪಿ ರಾಜಸ್ಥಾನದ ಪ್ರಬಲ ಆಕಾಂಕ್ಷಿಗಳು. ಹೀಗಾಗಿ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ಕಳೆದ ಹಲವು ದಿನಗಳಿಂದ ಏನು ಸಮಸ್ಯೆ ಇತ್ತು ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಗೊಂದಲ ಇತ್ತು, ಅದಕ್ಕೆ ತೆರೆ ಎಳೆಯುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು. ಬಹುಶಃ ಈ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವ ಮುಖಾಂತರವಾಗಿ ರಾಜ್ಯಾಧ್ಯಕ್ಷರಿಗೂ ಕೂಡ ಬದಲಾವಣೆಗೆ ಈಗಿರತಕ್ಕಂಥ ರಾಜ್ಯಾಧ್ಯಕ್ಷರನ್ನ ಮುಂದುವರಿಸಬೇಕಾ ಅಥವಾ ಮತ್ತೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನ ನೇಮಕವನ್ನ ಮಾಡಬೇಕಾ ಅನ್ನೋ ವಿಚಾರ ಇನ್ನು ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಹೀಗಾಗಿ ದಿನೇ ರಾಜ್ಯ ಬಿಜೆಪಿಯ ಈ ಒಂದು ಬೆಳವಣಿಗೆ ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಳ್ತಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.